ನಮಸ್ಕಾರ, ವೆಲ್ಕಮ್ ಟು ಚೈತ್ರಾಸ್ ವ್ಲಾಗ್ಸ್ ಇನ್ ಕನ್ನಡ. ಸೊ ಇವತ್ತು ನಾನು ಮಧ್ಯಾಹ್ನದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಇವತ್ತು ಒಂದು ಸ್ವಲ್ಪ ನನ್ನ ಸೀರೆ ಬಿಸ್ನೆಸ್ಗೆ ವಿಡಿಯೋನ ಕೂಡ ನಾನು ಶೂಟ್ ಮಾಡ್ಕೋಬೇಕಾಗಿತ್ತು. ಸೊ ಹಾಗಾಗಿ ಅದ್ರ ಜೊತೆಗೆ ವ್ಲಾಗ್ನ ಕೂಡ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡ್ತಾ ಇದ್ದೆ. ಮೊದಲನೇದಾಗಿ ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಸೊ ಇವತ್ತು ಆ್ಯಕ್ಚುಲಿ ನಮ್ಮ ಪೇಜಲ್ಲಿ ಸೆಮಿ ಸಿಲ್ಕ್ ಸ್ಯಾರಿನ ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಸೊ ತುಂಬ ಬ್ಯೂಟಿಫುಲ್ ಆಗಿರುವಂಥ ಸೀರೆಗಳು. ಸೊ ಕಲರ್ ಕಾಂಬಿನೇಷನ್ ಮಾತ್ರ ಒಂದಕ್ಕಿಂತ ಒಂದು ಸಕ್ಕತ್ತಾಗಿದೆ. ಸೊ ನೀವೇ ನೋಡ್ತಾ ಇರ್ಬೋದು, ಜಸ್ಟ್ ನಾನು ಕೆಲವೊಂದನ್ನು ತೋರಿಸ್ತಾ ಇದ್ದೀನಿ. ಸಕ್ಕತ್ತಾಗಿದೆ, ಒಂದಕ್ಕಿಂತ ಒಂದು ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ. ಪರ್ಸ್ನಲಿ ನನಗೆ ತುಂಬಾ ಇಷ್ಟ ಆಯಿತು. ಸೊ ಅಷ್ಟು ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ಸು. ಸೊ ಇದೊಂಥರ ರೇರ್ ಕಾಂಬಿನೇಷನ್ ಅಂತ ಹೇಳ್ಬೋದು. ಸೊ ಆನಿಯನ್ ಪಿಂಕ್ಗೆ ಗ್ರೀನ್ ಕಲರ್. ಆ್ಯಕ್ಚುಲಿ ನಮ್ಮ ಹತ್ರ ಮೋಸ್ಟ್ ಸೆಲ್ಲಿಂಗ್ ಆಗುವಂಥ ಸೀರೆ ಅಂತಂದರೆ ಸೆಮಿ ಸಿಲ್ಕ್ ಸ್ಯಾರಿ. ಬಿಕಾಸ್ ನಮ್ಮ ಪ್ರೈಸು ತುಂಬಾ ರೀಸನಬಲಾಗಿ ಕೂಡ ಇರುತ್ತೆ. ಸೊ ನೀವು ಬೇರೆ ಕಡೆ ಕಂಪೇರ್ ಮಾಡಿದರೆ ತೊಗೋಬೋದು. ಹಾಗೆ ಕ್ವಾಲಿಟಿ ಕೂಡ ತುಂಬ ಪ್ರೀಮಿಯಂ ಕ್ವಾಲಿಟಿ ಆಗಿರುತ್ತೆ. ಸೊ ನನಗೆ ರಿಟರ್ನ್ ಕಸ್ಟಮರ್ಸ್ ಜಾಸ್ತಿ, ಎಸ್ಪೆಷಲಿ ಸೆಮಿ ಸಿಲ್ಕ್ ಸ್ಯಾರೀಸ್ಗೆ. ನಾನು ಆ್ಯಕ್ಚುಲಿ ಈ ಸೆಮಿ ಸಿಲ್ಕ್ ಸ್ಯಾರಿನ ಸೇಲ್ ಮಾಡೋದು ಜಸ್ಟ್ 1199 ಪ್ಲಸ್ ಶಿಪ್ಪಿಂಗ್ ಆಗಿರುತ್ತೆ. ಸೊ 100% ಒಂದು ಸೀರೆನ ಪರ್ಚೇಸ್ ಮಾಡಿದವರು ಮತ್ತೆ ಪದೇ ಪದೇ ಇದೇ ಥರ ಸೀರೆಗಳನ್ನ ಪರ್ಚೇಸ್ ಮಾಡ್ತಾರೆ. ಸೊ ಅಷ್ಟು ಚೆನ್ನಾಗಿರುತ್ತೆ. ಬಿಕಾಸ್ ನಿಮಗೆ ಪಲ್ಲು ಮತ್ತು ಬ್ಲೌಸ್ ಕೂಡ ಅಷ್ಟೇ ರಿಚ್ ಆಗಿರುತ್ತೆ. ಸೊ ನಾನು ತೋರಿಸ್ತಾ ಇದ್ದೀನಿ ನೋಡಿ. ಸೊ ಇದು ಪಲ್ಲು ಆಗಿರುತ್ತೆ. ಕಂಪ್ಲೀಟಾಗಿ ಜರಿ ವರ್ಕ್ ಇರೋದ್ರಿಂದ ತುಂಬಾ ರಿಚ್ ಆಗಿ ಕೂಡ ಕಾಣಿಸುತ್ತೆ. ಹಾಗೆ ಬ್ಲೌಸು ಕೂಡ ಕಂಪ್ಲೀಟಾಗಿ ಬುಟ್ಟ ಬಂದಿರುತ್ತೆ. ಸೊ ಈ ಥರ ಕಂಪ್ಲೀಟ್ ಬುಟ್ಟ ಬಂದಿರುತ್ತೆ. ಹಾಗೆ ವಿತ್ ಕಾರ್ನರಲ್ಲಿ ಬಾರ್ಡರ್ ಕೂಡ ಕೊಟ್ಟಿರ್ತಾರೆ. ತುಂಬಾ ಚೆನ್ನಾಗಿದೆ. ಹಾಗೆ ನಿಮಗೆ ಇದೊಂಥರ ಗಾಡಿ ಅಂತ ಅನಿಸುತ್ತೆ ಅಥವಾ ಉಟ್ಕೊಳ್ಳೋಕೆ ಕಷ್ಟ ಆಗುತ್ತೆ ಆ ಥರ ಸೀರೆಗಳಲ್ಲ. ಸೊ ಈಸಿಯಾಗಿ ಡ್ರೇಪ್ ಮಾಡೋಂಥ ಸ್ಯಾರಿ ಆಗಿರುತ್ತೆ. ಸೊ ನಿಮ್ಗೇನಾದರೂ ಬೇಕಾಗಿದ್ದಲ್ಲಿ ಸೊ SR ಸ್ಟೈಲ್ ಸ್ಟುಡಿಯೋ ಅನ್ನೋ ಪೇಜ್ನ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ನಿಮ್ಗೇನಾದರೂ ಬೇಕಾಗಿದ್ದಲ್ಲಿ ಸೊ ನೀವು ಆ ಪೇಜ್ಗೆ ಹೋಗಿ ಕಾಂಟ್ಯಾಕ್ಟ್ ಮಾಡಿ ಪರ್ಚೇಸ್ ಮಾಡ್ಕೋಬೋದು. 100% ನಾನು ಗ್ಯಾರಂಟಿ. ಕ್ವಾಲಿಟಿ ಮಾತ್ರ ಕಾಂಪ್ರಮೈಸೇ ಇಲ್ಲ, ಅಷ್ಟು ಚೆನ್ನಾಗಿರುತ್ತೆ ಕ್ವಾಲಿಟಿ ಕೂಡ. ಸೊ ನಾನು ಎಲ್ಲ ಕಲರ್ಸ್ನು ನಾನು ಆ ಪೇಜಲ್ಲಿ ಅಪ್ಡೇಟ್ ಮಾಡಿರ್ತೀನಿ. ಸೊ ನಿಮಗೆ ಯಾವ ಕಲರ್ ಬೇಕು ಅದನ್ನ ಸೆಲೆಕ್ಟ್ ಮಾಡಿಕೊಂಡು ನಿಮಗೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೂಡ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಸೊ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಕಲರ್ಸ್ ಅಥವಾ ಅದ್ರ ಡೀಟೇಲ್ಸ್ನ ಶೇರ್ ಮಾಡ್ತಾರೆ, ನೀವು ಅದರಿಂದ ಕೂಡ ಬುಕ್ ಮಾಡ್ಕೊಬಿಡೋದು. ಬಿಸ್ನೆಸ್ ಅಂತಂದರೆ ಕಂಪ್ಲೀಟಾಗಿ ಒಂದು ಪ್ರೋಸೆಸ್ ಇರುತ್ತೆ. ಸೊ ಸೀರೆನ ಓಪನ್ ಮಾಡಿ ತೋರಿಸಿ ಮತ್ತೆ ಫೋಲ್ಡ್ ಮಾಡಿ ಹಾಗೆ ಅವನ್ನ ಮತ್ತೆ ರೀಪ್ಯಾಕ್ ಮಾಡಿ. ಸೊ ಇದೆಲ್ಲ ಒಂದು ಕಾನ್ಸ್ಟ್ಯಾಂಟ್ ಕಂಟಿನ್ಯೂಯಸ್ ಸಪೋರ್ಟ್ ಅಂತ ಹೇಳ್ಬೋದು. ಸೊ ಆ ಥರ ಇರುತ್ತೆ. ಸೊ ಇವಾಗ ನಾನು ಇದೆಲ್ಲ ಫೋಟೋಗೆ ಅಂತ ಹೇಳ್ಬಿಟ್ಟು ಎಲ್ಲನೂ ಓಪನ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಸೊ ಇವಾಗ ಮತ್ತೆ ಇದನ್ನು ಹಾಗೇ ಫೋಲ್ಡ್ ಮಾಡಿ ಮತ್ತೆ ರೀಪ್ಯಾಕ್ ಮಾಡಿ ಎತ್ತಿಡಬೇಕು. ಆಬ್ವಿಯಸ್ಲಿ ಯಾರ್ಯಾರು ಈ ಸ್ಮಾಲ್ ಬಿಸ್ನೆಸ್ ಅಂತ ಹೇಳ್ಬಿಟ್ಟು ಈ ಸೀರೆ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತಿರ್ತಾರೋ ಅವ್ರಿಗೆ ಚೆನ್ನಾಗಿ ಗೊತ್ತೇ ಇರುತ್ತೆ. ಆ್ಯಕ್ಚುಲಿ ಸ್ಮಾಲ್ ಬಿಸ್ನೆಸ್, ಬಟ್ ಕೆಲಸ ಮಾತ್ರ ಸಿಕ್ಕಾಪಟ್ಟೆ. ಬಿಕಾಸ್ ನಾವೇ ಫೋಟೋಗ್ರಾಫರ್, ನಾವೇ ವಿಡಿಯೋಗ್ರಾಫರ್, ಹಾಗೆ ನಾವೇ ಇದನ್ನೆಲ್ಲ ಫೋಲ್ಡಿಂಗ್ ಮಾಡೋದು, ನಾವೇ ಇದನ್ನೆಲ್ಲ ರೀಫೋಲ್ಡಿಂಗ್ ಮಾಡೋದು, ಇದನ್ನೆಲ್ಲ ಮತ್ತೆ ರೀಪ್ಯಾಕಿಂಗ್ ಮಾಡೋದು. ಸೊ ಕಂಪ್ಲೀಟ್ ಎಲ್ಲಾನು ಆಲ್ರೌಂಡರ್ ಅಂತ ಹೇಳ್ಬೋದು ಸ್ಮಾಲ್ ಬಿಸ್ನೆಸ್ ಮಾಡ್ತಾ ಇರೋರು. ಬಿಕಾಸ್ ನಾವು ಮನೇಲೆ ಈ ಬಿಸ್ನೆಸ್ನ ನಮ್ಮ ಪ್ಯಾಷನ್ಗೋಸ್ಕರ ಸ್ಟಾರ್ಟ್ ಮಾಡಿದ್ದೀವಿ ಅಂತ ಅಂದಾಗ ತಕ್ಷಣದಲ್ಲೇ ನಮಗೆ ಬೇಕಾಗಿರೋ ಹೆಲ್ಪರ್ನೆಲ್ಲ ನಾವು ಹೈರ್ ಮಾಡ್ಕೊಂಡು ಇಟ್ಕೊಳ್ಳೋಕ್ಕಾಗಲ್ಲ. ಅಟ್ಲೀಸ್ಟ್ ನಮಗೆ ಒಂದು ಸ್ವಲ್ಪ ಸೇಲ್ಸ್ ಅಂತ ಸ್ಟಾರ್ಟ್ ಆದಾಗ ನಾವು ಕೂಡ ಹೈರ್ ಮಾಡಿ ನಾವು ಕೂಡ ಆರಾಮಾಗಿ ಮ್ಯಾನೇಜ್ ಮಾಡ್ಕೋಬೋದು. ಬಟ್ ಏನಂದರೆ ಇವಾಗ ಆ್ಯಸ್ ಆಫ್ ನಾವು ಸ್ಟಾರ್ಟ್ ಮಾಡಿದಾಗ 100% ನಾವು ಆಲ್ರೌಂಡರ್ ಆಗಿನೇ ವರ್ಕ್ ಮಾಡಬೇಕು. ಸೊ ಹಾಗಾಗಿ ಎಲ್ಲ ಕೆಲಸನೂ ನಾವು ಮಾತ್ರ ಮಾಡಬೇಕಾಗಿರುತ್ತೆ. ಬಟ್ ಪ್ಯಾಷನ್ ಅಂತ ಇದ್ದಾಗ ನಮಗೆ ಇದು ಯಾವುದು ಮ್ಯಾಟ್ರ್ ಆಗಲ್ಲ. ಸೊ ನಮಗೆ ಇದು ಕಷ್ಟ ಅಂತ ಅನಿಸಲ್ಲ, ಯಾಕೆ ಅಂತಂದರೆ ನಾವು ಇಷ್ಟಪಟ್ಟು ಮಾಡ್ತಾ ಇರ್ತೀವಲ್ವ. ಸೊ ಅದರಿಂದ ಸೊ ಈಗ ಇದೆಲ್ಲನೂ ಪ್ಯಾಕ್ ಮಾಡಿ ಹಾಗೆ ಇವಾಗ ಮಧ್ಯಾಹ್ನಕ್ಕೆ ಅಡುಗೆ ಅಂತ ಹೇಳಿಬಿಟ್ಟು ಬೆಂಡೆಕಾಯಿ ಹುಳಿ ಮಾಡಿದ್ದೀನಿ. ಸೊ ಅದಕ್ಕೆ ಸ್ವಲ್ಪ ಅನ್ನ ಕೂಡ ಮಾಡಿಕೊಂಡು ಪಾಪುಗೆ ಕೂಡ ಊಟ ಮಾಡಿಸಿ ಮಲಗಿಸಿ, ಸೊ ಅದಾದ ನಂತರ ನನ್ನ ಪೆಂಡಿಂಗ್ ಆಫೀಸ್ ಕೆಲಸ ಕೂಡ ನಾನು ಮಾಡ್ಕೋಬೇಕು. ಸೊ ಇದಿಷ್ಟಾಗಿರುತ್ತೆ ಸೊ ಇವತ್ತಿನ ಕೆಲಸ. ಸೊ ಬೆಳಗ್ಗೆ ಇದ್ದರೆ ತಲೆಯಲ್ಲಿ ಓಡ್ತಾ ಇರುತ್ತೆ. ಸೊ ಏನು ಇವತ್ತು ಬೆಳಗ್ಗೆಯಿಂದ ಏನು ಮಾಡೋದು, ಸೊ ತಿಂಡಿ ಏನು ಮಾಡೋದು, ಅಡುಗೆ ಏನು ಮಾಡೋದು, ಸೊ ಇವತ್ತಿನ ಪೆಂಡಿಂಗ್ ಏನೇನು ಕೆಲಸ ಇದೆ, ಆಫೀಸ್ ಕೆಲಸ ಏನಿದೆ. ಇದು ನನಗಷ್ಟೇ ಅಲ್ಲ, ಸೊ ಮನೆಯಲ್ಲೇ ಮನೆ ಕೆಲಸ ಮಾಡೋರ್ಗಾಗಿರ್ಬೋದು ಅಥವಾ ಆಫೀಸ್ಗೆ ಹೋಗೋರ್ಗಾಗಿರ್ಬೋದು. ಆಫೀಸ್ಗೆ ಹೋಗೋರಿಗೆ ಇನ್ನೊಂದು ಸ್ವಲ್ಪ ಹೆಕ್ಟಿಕ್ ಜಾಬೇ ಇರುತ್ತೆ. ನನಗೂ ಆಫೀಸ್ಗೆ ಹೋಗೋದಿನ ಸ್ವಲ್ಪ ಜಾಸ್ತಿನೇ ಕೆಲಸ ಇರುತ್ತೆ. ಸೊ ಹೀಗೆ ಹಾಗೆ ತುಂಬ ಜನ ಅಂದ್ಕೊಳ್ತಾರೆ ಸೊ ಸೀರೆ ಬಿಸ್ನೆಸ್ ಮಾಡೋದು ತುಂಬಾ ಈಸಿ, ಆರಾಮಾಗಿ ಮನೆಯಲ್ಲೇ ಕುತ್ಕೊಂಡು ಮಾಡ್ಬೋದು ಅಂತ. ಬಟ್ ಅಂದ್ಕೊಂಡಷ್ಟು ಯಾವ ಕೆಲಸನೂ ಈಸಿ ಇರಲ್ಲ. ಸೊ ಪ್ರತಿಯೊಂದು ಕೆಲಸಕ್ಕೆ ಅದರದ್ದೇ ಆದ
ಕಷ್ಟ ನಷ್ಟ ಲಾಭ ಎಲ್ಲ ಇರುತ್ತೆ. ಸೊ ಅದನ್ನು ನಾನು ನಿಮಗೆ ಅಪ್ಕಮಿಂಗ್ ವ್ಲಾಗ್ಸಲ್ಲಿ ಕೂಡ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಇವತ್ತು ನಾನೊಂದೊಳ್ಳೆ ಸ್ನ್ಯಾಕ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಸೊ ಈ ಸ್ನ್ಯಾಕ್ ರೆಸಿಪಿ ಈ ಚಳಿಗಾಲಕ್ಕೆ ಎಸ್ಪೆಷಲಿ ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಗುವಂಥ ಒಂದು ರೆಸಿಪಿ. ಸೊ ಇದನ್ನು ನಾನು ದಪ್ಪ ಅವಲಕ್ಕಿಯಿಂದ ಮಾಡ್ತಾಯಿದ್ದೀನಿ. ಸೊ ದಪ್ಪ ಅವಲಕ್ಕಿನ ಮಿಕ್ಸಿಗೆ ಹಾಕ್ಬಿಟ್ಟು ಸಣ್ಣದಾಗಿ ಪೌಡ್ರ್ ಮಾಡಿಕೊಂಡು ಅದಕ್ಕೆ 1 ಸ್ಪೂನ್ ಅಕ್ಕಿ ಹಿಟ್ಟು, ಹಾಗೆ ಒಂದು ಸ್ವಲ್ಪ ಕಡಲೆ ಹಿಟ್ಟು, ಸ್ವಲ್ಪ ಉಪ್ಪು, ಸ್ವಲ್ಪ ಅಜ್ವಾನ, ಹಾಗೆ 1 ಚಿಟಿಕೆ ಸೋಡಾ, ಹಾಗೆ ಸ್ವಲ್ಪ ರುಚಿಗೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ, ಸ್ವಲ್ಪ ಜೀರಿಗೆ ಬೇಕು ಅಂತಂದರೆ ಜೀರಿಗೆ, ಇದಿಷ್ಟನ್ನು ಹಾಕಿ ಚೆನ್ನಾಗಿ ಫಸ್ಟು ಮಿಕ್ಸ್ ಮಾಡ್ಕೋಬೇಕು. ಸೊ ಈ ಮಿಕ್ಸ್ ಮಾಡ್ಕೊಂಡಿರೋ ಅಂಥ ಈ ಮಿಶ್ರಣನ ನಾವು ಬೇಯಿಸ್ಕೋಬೇಕು. ಸೊ ಇನ್ನೊಂದು ಕಡೆ ನಾನು ಸ್ವಲ್ಪ ನೀರು ಇಟ್ಟಿದ್ದೀನಿ, ಅದು ಚೆನ್ನಾಗಿ ಕುದ್ದಾದ ನಂತರ ನಾವೇನು ಮಿಶ್ರಣ ಮಾಡ್ಕೊಂಡಿರ್ತೀವಿ ಅಲ್ವಾ, ಸೊ ಇದನ್ನು ಹಾಕಿ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ತಾ ಗಂಟಿಲ್ಲದೆ ಇರೋ ಥರ ಮಿಕ್ಸ್ ಮಾಡ್ತಾ ಇದು ಸ್ವಲ್ಪ ಗಟ್ಟಿ ಆಗೋವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು. ಸೊ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ, ಅಂದರೆ ಅದು ತುಂಬ ಅಂಟ್ಕೊಳ್ಳೋಲ್ಲ. ಸೊ ಹಾಗಾಗಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಅದನ್ನ ಚೆನ್ನಾಗಿ ನಾದ್ಕೋಬೇಕು. ಸೊ ಅದಾದ ನಂತರ ನೋಡಿ ಈ ಕನ್ಸಿಸ್ಟೆನ್ಸಿಗೆ ಬರುತ್ತೆ. ಸೊ ಬಂದಾದಮೇಲೆ ಒಂದು ಸ್ವಲ್ಪ ಕೈಗೆ ಎಣ್ಣೆ ಸವರ್ಕೊಂಡು ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಮಾಡ್ಕೋಬೋದು. ಕುರ್ಕುರೆ ಶೇಪಲ್ಲಿ ಬೇಕು ಅಂದರೆ ಕುರ್ಕುರೆ ಶೇಪಲ್ಲಿ ಮಾಡ್ಕೋಬೋದು, ಅಥವಾ ನಿಮಗೆ ಪ್ಲೈನಾಗಿ ಹಾಗೆ ಉದ್ಕೊಂಡು ಕೂಡ ಮಾಡ್ಕೊಡ್ತೀರಾ ಅಂತಂದ್ರೂ ಮಾಡ್ಕೋಬೋದು, ಅಥವಾ ನೀವು ಚಕ್ಲಿ ಒಳ್ಳಿತ್ತು ಅಂತಂದರೆ ಅದಕ್ಕೆ ಕೂಡ ಫಿಲ್ ಮಾಡಿಕೊಂಡು ಕೂಡ ನೀವು ಮಾಡ್ಕೋಬೋದು. ಸೊ ನಾನು ಈ ಥರ ಮಾಡಿದ್ದೀನಿ. ಸೊ ಒಂದು ಕಡೆ ಎಣ್ಣೆಯನ್ನು ಕಾಯಕ್ಕೆ ಇಟ್ಬಿಟ್ಟು, ಸೊ ಆ ಎಣ್ಣೆಗೆ ನಾವೇನು ಮಾಡ್ಕೊಂಡಿರ್ತೀವಿ ಅಲ್ವಾ, ಸೊ ಅದನ್ನು ಹಾಕಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸೊ ನಿಮಗೆ ಗೋಲ್ಡನ್ ಬ್ರೌನ್ ಹೇಗಾಗುತ್ತೆ ಅಂತಂದರೆ ನಾವು ಹಾಕಿದಾಗ ಗುಳ್ಳೆ ಏನು ಬರುತ್ತಲ್ಲ ಅದು ಕಂಪ್ಲೀಟಾಗಿ ಸ್ಟಾಪ್ ಆಗುತ್ತೆ. ಸೊ ಆವಾಗ ಅದು ಚೆನ್ನಾಗಿ ಫ್ರೈ ಆಗಿದೆ ಅಂತ. ಸೊ ಅದಾದಮೇಲೆ ನೀವು ಅದನ್ನ ಎತ್ತುವಾಗ ನಿಮಗೆ ಅದು ಸೌಂಡ್ ಕೂಡ ಬರುತ್ತೆ. ಇದನ್ನ ಒಂದು ಕಡೆ ಎತ್ತಿಟ್ಕೊಂಡ್ಬಿಟ್ಟು ಇದಕ್ಕೆ ಬೇಕಾಗಿರೋಂಥ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಸೊ ನಮಗೆ ಸ್ವಲ್ಪ ಸ್ಪೈಸಿ ಬೇಕು ಅಂದರೆ ನಾವು ಇದನ್ನ ಸ್ವಲ್ಪ ಖಾರ ಪುಡಿನ ಜಾಸ್ತಿ ಕೂಡ ಹಾಕ್ಕೋಬೋದು. ನಾನೀಗ ಇದರಲ್ಲಿ ಒಂದು ಸ್ವಲ್ಪ ಉಪ್ಪು, ಹಾಗೆ ನನ್ನ ಹತ್ರ ಪೆರಿ ಪೆರಿ ಮಸಾಲ ಇತ್ತು. ಸೊ ನಿಮಗೆ ಪೆರಿ ಪೆರಿ ಮಸಾಲ ಇತ್ತು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಹಾಗೆ ಒಂದು ಸ್ವಲ್ಪ ಖಾರದ ಪುಡಿ, ಪೆರಿ ಪೆರಿ ಮಸಾಲದಲ್ಲಿ ಸ್ವಲ್ಪ ಖಾರ ಇರೋದ್ರಿಂದ ನಾನು ಸ್ವಲ್ಪ ಖಾರದ ಪುಡಿನ ಯೂಸ್ ಮಾಡಿದ್ದೀನಿ. ಹಾಗೆ ಮೇಯ್ನಾಗಿ ಆಮ್ಚೂರ್ ಪೌಡರ್ ಹುಳಿ ಇರೋದಕ್ಕೆ ನಿಮಗೆ ಇದ್ರ ಟೇಸ್ಟ್ ಇನ್ನೂ ಜಾಸ್ತಿ ಎನ್ಹ್ಯಾನ್ಸ್ ಆಗುತ್ತೆ. ಸೊ ಹಾಗಾಗಿ ಆಮ್ಚೂರ್ ಪೌಡರ್ನ ಮಿಸ್ ಮಾಡಿಬಿಡಿ. ಸೊ ಈ ಮಿಕ್ಸ್ನ ನಾವೇನು ಕರೆದು ಇಟ್ಕೊಂಡಿರ್ತೀವಲ್ವ, ಸೊ ಅದಕ್ಕೆ ಹಾಕಿ ಚೆನ್ನಾಗಿ ಅದನ್ನ ಅಲ್ಲಾಡಿಸಿದ್ರೆ ಸೊ ನಿಮಗೆ ಮನೆಯಲ್ಲೇ ಮಾಡಿರೋಂಥ ಟೇಸ್ಟಿ ಆಗಿರೋಂಥ ಕುರ್ಕುರೆ ರೆಡಿ ಆಗುತ್ತೆ. ನೀವು ಟ್ರೈ ಮಾಡಿ, ಹಾಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಇದಾಗಿತ್ತು ಇವತ್ತಿನ ಪುಟ್ಟು ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೆ ಒಂದೊಳ್ಳೆ ವ್ಲಾಗ್ ಜೊತೆ ಬರ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬಾಯ್.